ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇನ್ನೂ ನಮ್ಮೂರಲ್ಲೇ ಇದ್ದೀವಿ. ಇವತ್ತು ಊರಿಗೆ ಹೋಗ್ತೀವಿ. ಇವತ್ತು ನಾನ್ ವೆಜ್ ಮಾಡಿದ್ದೀವಿ. ಅಂದರೆ ಬೆಳಗ್ಗೆ ಟಿಫನ್ಗೆ ಅಂತ ನಾವು ಚಿಕನ್ ಪಲಾವ್ ಮಾಡಿದ್ದೀವಿ. ಯಾಕೆಂದರೆ ಜನ ಜಾಸ್ತಿ ಇದ್ದಾರೆ, ಅವ್ರಿಗೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದೀವಿ. ಇದು ನಮ್ಮ ತಂಗಿಗೆ ನಮ್ಮ ಪಾಪಗೆ ತೆಗೆದಿಡ್ತಾ ಇದ್ದೀನಿ. ಮಿಕ್ಕಿದ್ದು ನಾವು ತಿಂತೀವಿ. ಜನ ಇರೋದ್ರಿಂದ ಖಾಲಿ ಆಗುತ್ತಲ್ಲ, ಅದಕ್ಕೆ ಅವ್ರು ತೆಗೆದಿಡ್ತಾ ಇದ್ದೀನಿ. ಇನ್ನು ಕುರಿ ತಲೆ ಕಾಲು ತಂದಿದ್ದಾರೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅದನ್ನು ಸಾಂಬಾರು ಮಾಡಬೇಕು. ಅಡುಗೆ ಎಲ್ಲ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ತಿಂದುಬಿಟ್ಟು ಮತ್ತೆ ನಾವು ಊರಿಗೆ ಹೋಗಬೇಕು ಫ್ರೆಂಡ್ಸ್. ಓಕೆನಾ? ಇಷ್ಟು ಬ್ಲಾಗ್ ಫ್ರೆಂಡ್ಸ್. ಇನ್ನು ಬಿರಿಯಾನಿ ಒಂದೇ ಆಗಿರೋದು. ಇನ್ನು ಮುದ್ದೆ ಮಾಡಬೇಕು, ಸಾಂಬಾರು ಮಾಡಬೇಕು, ಅನ್ನ ಮಾಡಬೇಕು, ಎಲ್ಲ ಮಾಡಬೇಕು. ಫಸ್ಟು ಇದು ಮಾಡಿದ್ದೀವಲ್ಲ, ತಿಂದುಬಿಟ್ಟು ಆಮೇಲೆ ಬೇರೆ ಕೆಲಸ ನೋಡ್ಕೋಬೇಕು. ಓಕೆನಾ? ಬೆಳಗ್ಗೆ ಟಿಫನ್ನು ಅದೇ ಚಿಕನ್ ಪಲಾವ್ ತಿಂತಾಯಿದ್ದೀವಿ ಕೂತ್ಕೊಂಡು. ನೋಡಿರಿ ಎಷ್ಟು ಜನ ಕೂತ್ಕೊಂಡು ತಿಂತಾಯಿದ್ದೀವಿ ಅಂತ. ನಾವೆಲ್ಲ 2 ಫ್ಯಾಮ್ಲೀಸ್. ಅವರು ನಮಗೆ ಅದೇ ನಮ್ಮ ಟೊಮೊಟೊ ಗಿಡ ಹಾಕಿದ್ದೀವಿ, ಅದಕ್ಕೆಲ್ಲನೂ ದಾರ ಕಟ್ಟಕ್ಕೆ ಬಂದಿದ್ದಾರೆ. ಅವ್ರಿಗೂ ನಾವು ಅದೇ ಪಲಾವ್ ಮಾಡಿಬಿಟ್ಟಿದ್ವಿ. ನಾವೆಲ್ಲ ಕೂತ್ಕೊಂಡು ಪಲಾವ್ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಪಲಾವ್. ನಮ್ಮ ಪಾಪು ನೋಡ್ರಿ ಏನು ಆಟ ಆಡ್ತಾ ಇದೆಯೋ. ಹಾಯ್ ಹೇಳು ಚಿನ್ನಿ. ಹಂಗೆ ನಾನು ಹೇಳೋದು, ನೀನು ಆ ಕಡೆ ಬಾ. ಹಂಗೆ ನಾನೇನು ಹೇಳೋದು. ಏನು ಒಂದು ಆಟ ಆಡ್ತೀವಿ ನೋಡ್ರಿ, ಇವ್ರು ಆಟ ಆಡ್ತಾರಂತೆ. ಮತ್ತೆ ಈ ಕಡೆ ಹಾಕೊಳ್ಳಿ. ರೆಡಿ ಸ್ಟಡಿ ಗೋ. ರೆಡಿ ಸ್ಟಡಿ ಗೋ. ರೆಡಿ. ಮಕ್ಕಳು ಎಷ್ಟು ಖುಷಿಯಾಗಿ ಆಡ್ತಾ ಇದ್ದಾರೆ ನೋಡಿ. ರೆಡಿ ಸ್ಟಡಿ ಬಾಯಿಂದ ತಗೋ ತಿನ್ ಬಾ. ಅನ್ನಕ್ಕೆ ತಿನ್ನಿಸ್ತೀನಿ ತಗೋ. ಇದು ತಿನ್ನು, ನಿಂಗೆ ತಿನ್ನಿಸಿ. ಅಯ್ಯಿಂದ ಬಾ. ನಿಂಗೆ ಹಿಂದಕ್ಕೆ ಹೋಗು. ಬಾ. ಚೆನ್ನಾಗಿದೆ ಚೆನ್ನಾಗಿದೆ ಗಾಯ್ಸ್. ಫ್ರೆಂಡ್ಸ್, ಬಿರಿಯಾನಿ ಚೆನ್ನಾಗಿದೆ ಫ್ರೆಂಡ್ಸ್. ಸರಿಯಾಗಿ ನೋಡು, ನೀನು ಹೆಂಗೆ ತೆಗಿತೀಯ ಬಾಯಿ. ಫ್ರೆಂಡ್ಸ್, ಕುರಿ ತಲೆ ಕಾಲು ಸಾಂಬಾರು ರೆಡಿ ಆಗಿದೆ. ಇದ್ರ ಜೊತೆಗೆ ಮುದ್ದೆ, ವೈಟ್ ರೈಸ್ ಮಾಡಿದ್ದೀವಿ. ಇವತ್ತು ಚಿಕನ್ ಸಾರಿಗೆ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೀವಿ ಫ್ರೆಂಡ್ಸ್. ಇವ್ರು ಇವಾಗ ಹೋಗ್ತಾರೆ, ಮತ್ತು ನಾವು ಹೋಗ್ತೀವಿ ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಹೋಗೋದೆ. ನಮ್ಮ ಪಾಪು ನೋಡಿ ಫ್ರೆಂಡ್ಸ್ ಹೆಂಗೆ ನಿದ್ದೆ ಮಾಡ್ತಾಯಿದೆಯಾ. ನಿದ್ದೆ ಬಂದುಬಿಟ್ಟು ಇದೊಂದು ಸ್ಟೈಲು. ಈ ಸ್ಟೈಲಲ್ಲಿ ನಿದ್ದೆ ಮಾಡೋದು. ಮತ್ತು ನಮ್ಮ ಸಿಸ್ಟರ್ ಅವರೆಲ್ಲ ಊರಿಗೆ ಹೋದ್ಮೇಲೆ ನಾವೆಲ್ಲ ಮಧ್ಯಾಹ್ನ ಊಟ ತಿಂತಾಯಿದ್ದೀವಿ. ಯಾಕೆಂದರೆ ಮತ್ತೆ ನಾವು ಊರಿಗೆ ಹೋಗ್ಬೇಕಲ್ವ, ಅದಕ್ಕೆ ಕುರಿ ತಲೆ ಸಾರು ಮತ್ತು ಮುದ್ದೆ ನಾವೆಲ್ಲ ತಿಂತಾಯಿದ್ದೀವಿ. ಅಮ್ಮ ಚಿಕನ್ನು ಮಾಡಿದ್ರು, ನಾನು ಮಾಡಲಿಲ್ಲ. ಮಸಾಲೆ ಎಲ್ಲ ರೆಡಿ ಮಾಡಿದ್ದೆಲ್ಲ ಅಮ್ಮನೇ ಮಾಡಿದ್ರು. ಇನ್ನೆಲ್ಲ ಕೂತ್ಕೊಂಡು ಊಟ ತಿಂದು ನಾವು ಊರಿಗೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೀವಿ. ಫ್ರೆಂಡ್ಸ್, ನಾವೆಲ್ಲ ಇವಾಗ ರೆಡಿ ಆಗಿದ್ದೀವಿ ಊರಿಗೆ ಹೋಗೋದಕ್ಕೆ. ಯಾಕೆ ಅಂದರೆ ಇನ್ನು 3 ಡೇಸ್ ಆಯ್ತಲ್ಲ ಬಂದು. ಇನ್ನಿವತ್ತು ಊರಿಗೆ ಹೋಗ್ತಾಯಿದ್ದೀವಿ ನಾವು. ನಮ್ಮದು ಊಟ ಇದು ಎಲ್ಲ ಆಯಿತು. ಇನ್ನಿವಾಗ ಊರಿಗೆ ಹೋಗೋದು ಅಷ್ಟೇ ನಮ್ಮದು ಕೆಲಸ. ಇನ್ನು ಊರಿಗೆ ಹೋಗಿ ಇನ್ನು ಮ್ಯಾರೇಜ್ ಇದೆ, ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ನಾವು. ಓಕೆನಾ? ಎಲ್ಲ ರೆಡಿ ಆಗಿದೆ. ಸ್ನಾನ, ಊಟ ಎಲ್ಲ ಆಯಿತು. ಇನ್ನು ಹೋಗೋದು ನಮ್ಮ ತಂಗಿ ಅವರು ಹೋದ್ರು. ಇವಾಗ ನಾವು ಮತ್ತು ನಮ್ಮ ಅತ್ತೆ ಅವರು ಹೋಗ್ತೀವಿ. ಓಕೆನಾ? ಇನ್ನು
ನಾವೆಲ್ಲ ಕಾರ್ ಹತ್ತಿದ್ದೀವಿ. ನಾನು, ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು ಊರಿಗೆ ಹೋಗ್ಬೇಕಲ್ವ, ಹಾಗಾಗಿ ಎಲ್ರಿಗೂ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಎಲ್ಲರೂ ನಮಗೆ ಸೆಂಡ್ ಆಫ್ ಕೊಡೋಕ್ಕೆ ಅಂತ ನಿಂತ್ಕೊಂಡಿದ್ದಾರೆ. ನಾನು ಸುಮ್ಮನೆ ಹಂಗೆ ವಿಡಿಯೋ ಮಾಡಿಕೊಂಡೆ. ನಮ್ಮೂರಿಂದ ನಮ್ಮ ಮನೆಗೆ ಬಂದುಬಿಟ್ಟಿದ್ದೀವಿ. ಇವಾಗ ಇನ್ನೇನು ಕೆಲಸ ಅಂದರೆ ನಮ್ಮ ಹಸ್ಬೆಂಡ್ನ ಕೇಳಬೇಕು ಡಿನ್ನರ್ ಏನು ಮಾಡಬೇಕು ಏನು ಅಂತ ಕೇಳಿಬಿಟ್ಟು ಅವ್ರಿಗೆ ಡಿನ್ನರ್ ಪ್ರಿಪೇರ್ ಮಾಡಿಬಿಟ್ಟು ತಿಂದು ಇನ್ನೇನು ಕೆಲಸ ಇಲ್ಲ. ಇವಾಗ ಏನು ಕೆಲಸ ಮಾಡೋದು, ತಲೆ ನೋವ್ತಿತ್ತು, ಹಾಗಾಗಿ ಇವಾಗೇನು ಕೆಲಸ ಮಾಡಲ್ಲ. ಬೆಳಗ್ಗೆಗೆ ನೋಡೋಣ, ಬೆಳಗ್ಗೆಗೆ ನೋಡಿಕೊಂಡು ಏನಾದರೂ ಕೆಲಸ ಇದ್ದರೆ ಅವಾಗ ಮಾಡೋದಷ್ಟೇ ನಂದು. ಸದ್ಯಕ್ಕೆ ಕಾಫಿ ಕುಡಿಬೇಕು, ಬಟ್ ಹಾಲಿಲ್ಲ. ಇನ್ನು ಡೈರಿ ಕಳಿಸ್ಬೇಕು. ಡೈರಿಗೆ ಒಂದು 6:30 ಆಗುತ್ತೆ. ಆ ಟೈಮ್ವರೆಗೂ ವೆಯ್ಟ್ ಮಾಡಬೇಕು. ಓಕೆನಾ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮದು ಡಿನ್ನರ್ ಎಲ್ಲ ಮುಗೀತು. ನಾನೇನು ಮಾಡಿರಲಿಲ್ಲ. ಡಿನ್ನರು ಮಜ್ಜಿಗೆ ಮೊಸರು ತರಿಸ್ಬಿಟ್ಟು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು, ಯಾಕಂದರೆ ನಾನ್ ವೆಜ್ ತಿಂದಿದ್ವಲ್ಲ ನಮ್ಮೂರಲ್ಲಿ, ಹಾಗಾಗಿ ನನಗೆ ತಲೆ ನೋವ್ತಾಯಿತ್ತು, ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಮೊಸರು ತಂದುಬಿಟ್ಟು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಅನ್ನ ಮಾಡಿಬಿಟ್ಟು ಅದನ್ನು ತಿಂದ್ವಿ. ನಾನು ತಿನ್ನಲಿಲ್ಲ. ಅದೇ ಮಜ್ಜಿಗೆನೇ ಒಂದು ಲೋಟ ಕುಡಿದ್ಬಿಟ್ಟು ಮಲ್ಕೊತಾ ಇದ್ವಿ. ಇನ್ನೇನು ಮಲ್ಗಕ್ಕೆ ಬಂದಿದ್ದೀವಿ. ಎಲ್ಲ ಕೆಲಸ ಏನೂ ಮಾಡಲಿಲ್ಲ. ಹೇಳಿದ್ನಲ್ಲ ತಲೆನೋವಿಗೆ. ಸರಿ ಬಿಡು ಬೆಳಗ್ಗೆಗೆ ಮಾಡೋಣ ಅಂದ್ಬಿಟ್ಟು ಇವಾಗ ಮಲಗಿಬಿಡೋಣ ಅಂದ್ಬಿಟ್ಟು, ಯಾಕೋ ಬಂದಾಗಿಂದ ನಿದ್ದೆ ಅಷ್ಟು ನಿದ್ದೆ ಬಂತು, ಮತ್ತು ತಲೆನೋವು ಬಂದಿತ್ತು. ಆದರೂ ಯಾವಾಗಂದ್ರೆ ಅವಾಗೇನೋ ಮಲಗೋಕ್ಕಾಗೋದಿಲ್ಲಲ್ಲ, ಅದಕ್ಕೆ ನಾನೇನು ಮಲಗಲಿಲ್ಲ. ಹೆಂಗೋ ಒಂದು ಟೈಮ್ ಮಾಡಿಬಿಡೋಣ, ಮಲಗೋ ಟೈಮ್ ಅಂದ್ಬಿಟ್ಟು ಕಾಲ ಹಾಕ್ಕೊಂಬಿಟ್ಟೆ. ಇವಾಗ ಮಲಗೋ ಟೈಮು 9:45 ಆಗಿದೆ. ಹಾಗಾಗಿ ನೋಡಿರಿ, ಹಾಸಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಮಲಗೋಣ ಅಂದ್ಬಿಟ್ಟು. ನೋಡಿರಿ, ಹಾಸಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಲಗೋಕ್ಕೆ ಅಂತ. ಮಂಚದ ಮೇಲೆ ಮಲ್ಕೊಂಡ್ರೆ ಕಂಫರ್ಟೇ ಇರಲ್ಲ 3 ಜನಕ್ಕೆ, ಅದಕ್ಕೆ ನಾನು ಕೆಳಗಡೆ ಹಾಕ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಆರಾಮಾಗಿ ಮಲ್ಕೊಂಬಿಡೋಣ, ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅಂದರೆ ಇವಾಗ ಬೇಸಿಗೆ ಕಾಲ ಅಲ್ವಾ, ಹಾಗಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕೆಳಗಡೆ ಹಾಕ್ಕೊಂಬಿಟ್ಟಿದ್ದೀನಿ. ಅವ್ರು ಅಲ್ಲೇ ಮೇಲೇ ಮಲ್ಕೊಂಬಿಡ್ತಾರೆ. ಓಕೆನಾ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್. ಗುಡ್ ನೈಟ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಬಾಯ್ ಬಾಯ್ ಫ್ರೆಂಡ್ಸ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಸಬ್ಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.